चल बेटा सेल्फी ले ले रे ಏನಾಗುತ್ತೆ ಯಮ್ಮಂಗೆ? ಏನೂ ಆಗಿಲ್ಲ, ಕೆಲಸ ನೋಡ. ಮತ್ತೆ ಕಂಗಾಡ್ತಿದ್ದಾಳೆ ಇವತ್ತು. ಅವಳಿಗೆ ಸೆಲ್ಫಿ ಕಾಯಿಲೆ ಅದಂತ ಗೊತ್ತಲ್ಲ ನಿಂಗೆ? ಗೊತ್ತು, ಆದ್ರೆ ಇವತ್ತೇನೋ ಸ್ವಲ್ಪ ವಿಚಿತ್ರ ಆಡ್ತಿದ್ದಾಳಲ್ವಾ? ನಿನ್ಗೆ ಮೆಟ್ಕೊಳ್ಳೋರ್ಗೂ ಅದು ಹಾಗೆ. ಅದೇನು ಸುಡುಗಾಡು ಕಾಯಿಲೆನೋ. ಚಿದಾ, ನಿನ್ನ ತಂಗಿ ಮದುವೆಗೆ MD ಹತ್ರ ಲೋನ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದಲ್ಲ, ಸ್ಯಾಂಕ್ಷನ್ ಆಯ್ತಾ? ಇಲ್ಲ ಕಾಣೋ, ಕಾಯ್ತಾ ಇದ್ದೀನಿ. ಅಯ್ಯೋ, ನಮ್ಮ ತಾಯಿ ಟ್ರೀಟ್ಮೆಂಟ್ಗಂತ MDಗೆ ಲೋನ್ ಅಪ್ಲೈ ಮಾಡಿ 1 ವರ್ಷ ಆಯಿತು. ಲೋನ್ ಬರೋಕ್ಕೂ ಮುಂಚೆನೇ ನಮ್ಮ ತಾಯಿನೇ ತೀರ್ಕೊಂಡ್ಬಿಟ್ರು. ಮೊದಲೇ ಆ ಮನುಷ್ಯನಿಗೆ ಮನುಷ್ಯತ್ವ ಇಲ್ಲ, ಈ ಕಂಪ್ನಿಗೆ ಕರುಣೆನೂ ಇಲ್ಲ. ಅಯ್ಯೋ, ಅವ್ರ ಕರ್ನೆ ಕಟ್ಕೊಂಡು ನಮಗೇನಾಗಬೇಕಾಗಿದೆ? ಏನೇ ಹೇಳಿ, ಕಾಸು ಅವ್ರದ್ದು, ಅದ್ರ ಖುಷಿಗನ್ಸು ಮಾತ್ರ ನಮ್ಮದು ಅಷ್ಟೇ. ಏಯ್, ನಮ್ಮ MD ಹರೀಶ್ ಬರೋ ಗೊತ್ತಾಯ್ತು, ಕೆಲಸ ನೋಡ್ರಪ್ಪ. ರವಿ, ನನ್ನ ಚೇಂಬರ್ಗೆ ಬನ್ನಿ. ಬೆಂಗಳೂರಲ್ಲಿ ಟೆಂಪರೇಚರ್ ಎಷ್ಟು ರೀ? ಸರ್, ಟೆಂಪರೇಚರ್ ಎಷ್ಟು? 40 ಸರ್. ಅದಕ್ಕೆ ಕಾರಣ ಯಾರು ಗೊತ್ತಾ? ನೀವೇ ರೀ, ನೀವೇ. 100 ರೀಮ್ ಪೇಪರ್ ಪ್ರೊಡ್ಯೂಸ್ ಮಾಡೋಕ್ಕೆ ಎಷ್ಟು ಮರ ಕಡಿಬೇಕು ಗೊತ್ತೇನ್ರಿ? 6 ಮರ. ನೀವು ಈ ಪೇಪರ್ನ ಉಂಡೆ ಮಾಡಿ ಮಾಡಿ ವೇಸ್ಟ್ ಮಾಡ್ತಾ ಇದ್ರೆ ಅವ್ರ ಮರನ ಕಡ್ದು ಬಿಸಾಕ್ತಿರ್ತಾರೆ. ಮರ ಕಡಿಮೆ ಆದ್ಮೇಲೆ ಟೆಂಪರೇಚರ್ ಜಾಸ್ತಿ ಆಗದೆ ಇರುತ್ತಾ? ಏನ್ರಿ ಹಂಗ್ ಮುಖ ನೋಡ್ತಿದ್ದೀರಾ ಕೆಕ್ಕರ್ಸ್ಕೊಂಡು? ಸರಿ ಸರ್. ನಿಮ್ಮ ಸಾರಿಗೆ ಮರಗಳು ಬತ್ತೆ ಉಟ್ಕೊಳ್ತವೇನ್ರಿ? ಡೋಂಟ್ ವೇಸ್ಟ್ ಪೇಪರ್ ಅಂತ ಎಲ್ಲರ ಸ್ಟ್ರೀಟ್ ಮುಂದೆ ಒಂದೊಂದು ಬೋರ್ಡ್ ಅಂಟಿಸಿ. ಹಾಂ, ಆ ಫ್ರೆಶ್ ಶೀಟಲ್ಲಿ ಬರ್ದಂಟಿಸ್ಬೇಡಿ, ಆ ವೇಸ್ಟ್ ಪಿನ್ನಲ್ಲಿರೋ ಶೀಟಲ್ಲಿ ಬರ್ದಂಟಿಸಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ಹೇಳ್ರಿ ವಿನಯ್. ಸರ್, ನೆಕ್ಸ್ಟ್ ವೀಕ್ ನನ್ನ ಹೆಂಡತಿಯರಿಗೆ ಡಾಕ್ಟರ್ ಡೇಟ್ ಕೊಟ್ಟಿದ್ದಾರೆ ಸರ್. ಅದಕ್ಕೆ 1 ವಾರ ರಜಾ ಬೇಕಿತ್ತು ಸರ್. ವಿನಯ್, ಯಾರಿಗೆ? ನಿಮ್ಗೋ ನಿಮ್ಮ ಹೆಂಡತಿಗೆ? ಸರ್, ಯಾರಿಗೆ ದಿವಸ ಆಫ್ಟರ್ ಲೀವ್ ತೊಗೊಂಡು ಇನ್ನು ಅರ್ಧ ದಿನ ಬಂದು ಕೆಲಸ ಮಾಡೋಗಿ ಹೋಗ್ರಿ. ಇನ್ನು ಯಾರಿಗೆ ಇರೋದು ನೆಕ್ಸ್ಟ್ ವೀಕ್ ಅಲ್ವಾ? ಸರಿ ಸರ್. ಸ್ಟೆಲ್ಲಾ? ಮೇ ಐ ಕಮ್ ಇನ್ ಸರ್? ಎಸ್, ಕಮಿಂಗ್. ಸ್ಟೆಲ್ಲಾ, ನಮ್ಮ ಫ್ಯಾಮಿಲಿ ಯುರೋಪ್ ಟ್ರಿಪ್ ಟಿಕೆಟ್ಸ್ ಬುಕ್ ಆಯ್ತಾ? ಟಿಕೆಟ್ಸ್ ಬಂದಾಯಿತು. 4 ಜನಕ್ಕೆ ಬಿಸ್ನೆಸ್ ಕ್ಲಾಸ್ ರಿಟರ್ನ್ ಏರ್ಫೇರ್ ಮತ್ತು ಹೋಟೆಲ್ ಬುಕ್ಕಿಂಗ್ 2 ಸೇರಿಸಿ 8.5 lakhs ಆಗಿದೆ ಸರ್. ಇನ್ನೂ 2 ಹೋಟೆಲ್ ಬುಕ್ಕಿಂಗ್ ಬಾಕಿ ಇದೆ. ಓಕೆ, ಗುಡ್. ಮಿಕ್ಕಿದ 2 ಹೋಟೆಲ್ಸ್ ಬುಕ್ ಆದಮೇಲೆ ನನಗೆ. ಓಕೆ ಸರ್. ಓಕೆ ಓಕೆ, ಬಿಡೋದ. ನೀನು ದುಡ್ಡಲ್ಲ ಬೇಕಾಗಿರೋದು? ದುಡ್ಡಲ್ಲ, ಲಕ್ಕಿ ಪ್ರಾಣ. ಲಚ್ಚಿ ಸಾ, ನಮ್ಮ ಲಚ್ಚಿ. ಯಾರು ಲಚ್ಚಿ? ನೀನು ಯಾರು? ನಾನು ಬರ್ಮಸ, ಮಾರಾಯಿನ ದೊಡ್ಡಿ, ಮಂಡ್ಯ ತವು ನಮ್ಮೂರು. ಬೆಂಗಳೂರಿಗೆ ಬಂದು 6 ವರ್ಷ ಆಯಿತು. SLC ಗಂಟೆ ಓದ್ಕೊಂಡಿವ್ನಿ, ಯಾರೂ ಕೆಲಸ ಕೊಡಲಿಲ್ಲ. ಅದಕ್ಕೆ ಆ ಮಾರ್ಕೆಟಲ್ಲಿ ಕೂಲಿನಲ್ಲಿ ಮಾಡ್ಕೊಂಡಿವ್ನಿ. ಮನೆ ಕಳಕ್ಕೆ ಜಾಗನೂ ಇಲ್ಲ. ಎದುರು ರೋಡಲ್ಲಿರೋ ಬಸ್ ಸ್ಟಾಪಲ್ಲಿ ಮನೆ ಕೂತೀನಿ ಸಾ. ಅದು ಸರಿ, ನನ್ನ ಯಾಕೆ ಅಟ್ಯಾಕ್ ಮಾಡಿದೆ? ಅದೇ ಬಸ್ ಸ್ಟಾಪಾಗೆ ನನ್ನ ಜೊತೆ ಇನ್ನೂ 4 ಜನ ಮನೆ ಕೂತಾರೆ ಸರ್. ಅದ್ರಾಗೆ ಲಚ್ಚಿನ ಒಬ್ಳು 8 ವರ್ಷದ ಮಗ ಸರ್. ಯಾರೆತ್ತು ಕೂಸೋ ಏನೋ 2 ವರ್ಷದಿಂದ ನಂಬ್ತವೇ ಐತೆ ಸರ್. ನಿನ್ನೆ ರಾತ್ರಿ ಬಸ್ ಸ್ಟಾಪಲ್ಲಿ ಮನಿಕೊಂಡಿರ್ಬೇಕಾರೆ ಯಾವುದೋ ಕಾರು ಸರ್ ಒಳಕ್ಕೆ ಬಂದ್ಬಿಡ್ತು. ಲಚ್ಚಿ ಕಾಲ ಮೇಲೆ ಹತ್ಬಿಡ್ತು ಸರ್. ಏನು ಮಾಡೋದು ಗೊತ್ತಾಗಲಿಲ್ಲ. ಸ್ಯಾನೆ ರಕ್ತ ಹೋಗ್ಬಿಡ್ತು ಸರ್. ಹಂಗೆ ಎತ್ಕೊಂಡು ಆಸ್ಪತ್ರೆಗೆ ಹೋದ. ಡಾಕ್ಟ್ರು ಆಪ್ರೇಷನ್ ಆಗಬೇಕು ಅಂತಂದರು. ಈಗಿಂದೀಗೆ 50,000 ಕಟ್ಟಿ ಅಂದರು. ಬಡವರು ಸಹ ಎಲ್ಲಿಂದ ತರೋದು, ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ನಿನ್ನೆಯಿಂದ ದುಡ್ಡು ಅನ್ಸೋಕ್ಕೆ ಏನೇನು ಮಾಡಿವೋ ದೇವ್ರಿಗೆ ಗೊತ್ತು.
ಹ್ಞೂ ನಾಣೆ ಸಾ, ನಾ ಕೂಲಿ ಮಾಡ್ಕೊಂಡು ಬದುಕೋ ಜೀವ, ಇದೇ ಫಸ್ಟ್ ಟೈಮ್ ಹಿಂಗೆ ಮಾಡಿದ್ದು ಸಾ. ಕ್ಷಮಿಸ್ಬಿಡಿ ಸಾ, ಕ್ಷಮಿಸ್ಬಿಡಿ. ಸಾ, ಇಷ್ಟೊಂದು ಬೇಡ ಸಾ, ಇಷ್ಟೊಂದು ಬೇಡ, ತಗೊಂಡು. ಈ ದುಡ್ಡು ಬರೀ ದುಡ್ಡಲ್ಲ ಸಾ, ನಮ್ಮ ಲಚ್ಚಿ ಪ್ರಾಣ. ಹೆಂಗಾರ ಮಾಡಿ ನಿಮ್ಮ ಸಾಲ ತೀರಿಸ್ತೀನಿ ಸಾ. ಅದೆಲ್ಲ ಆಮೇಲೆ ವಿಚಾರ. ನಾಳೆ ಮೇಲ್ ಬಂದು ನನ್ನ ಆಫೀಸಲ್ಲಿ ನೋಡಿ. ಸರಿ ಸಾ, ಸರಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸರ್, ಓ ಬರ್ಮಾ, ಲಚ್ಚಿ ಹೇಗಿದ್ದಾಳೆ ಈಗ? ಜೀವಕ್ಕೇನು ಅಪಾಯ ಇಲ್ಲ ಅಂದವ್ರೆ ಸರ್ ಡಾಕ್ಟ್ರು. ಓಕೆ, ಕುಡ್ತೀರಿ? ಸರಿ ಸರ್. ಸ್ಟೆಲ್ಲಾ, ಯುರೋಪ್ ಟ್ರಿಪ್ ಎಕ್ಸ್ಪೆನ್ಸಸ್ ಎಷ್ಟಂದ್ರಿ? 8.5 lakhs ಸರ್. ಅದನ್ನು ಕ್ಯಾನ್ಸಲ್ ಮಾಡಿ ಅದೇ ಅಮೌಂಟ್ಗೆ ಒಂದು ಚೆಕ್ ರೆಡಿ ಮಾಡಿ PM ಆಕ್ಸಿಡೆಂಟ್ ರಿಲೀಫ್ ಫಂಡ್ಗೆ ಕಳಿಸ್ಬಿಡಿ. ಓಕೆ ಸರ್. ಹಾಗೆ ಅಲ್ಲಿ ರಿಸೆಪ್ಷನ್ ಬರ್ಮಾ ಅಂತ ಕೂತಿದ್ದಾರೆ, ಅವ್ರನ್ನ ಆಫೀಸ್ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಮಾಡ್ಕೊಳ್ಳಿ. ಸರಿ ಸರ್. ಏನಂದರೆ ನಂಗೆ ತುಂಬ ಭಯ ಆಗ್ತಿದೆ ರೀ. ನನ್ನ ಕಾರ್ ಕಂಟ್ರೋಲ್ ಕಳ್ಕೊಂಡು ಆ ಬಸ್ ಸ್ಟಾಪ್ ಒಳಗಡೆನೇ ನುಗ್ಬಿಡ್ತು. ಏನಾಯ್ತಂತಲೇ ಗೊತ್ತಾಗಲಿಲ್ಲ ರೀ. ಐ ಆಮ್ ಸಾರಿ.